ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ ಇರ್ತಾರೆ ಯಾವಾಗ್ಲೂ ಅಷ್ಟೇ. ಅವನು ರಿಚ್ಚು, ನಾನು ಬಡವ, ಅವ್ನಿಗೆ ಗೌರ್ಮೆಂಟ್ ಕೆಲಸ ಇದೆ, ನಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ನೋಡು ಕಾರಲ್ಲಿ ಓಡಾಡ್ತಾ ಇದಾರೆ, ನಾನು ನೋಡು ಬೈಕಲ್ಲಿ ಓಡಾಡ್ತಾ ಇದ್ದೀನಿ. ಅವ್ರ ಹತ್ರ ಸ್ವಂತ ಮನೆ ಇದೆ, ನನ್ನ ಹತ್ರ ಬಾಡಿಗೆ ಮನೆ ಅಂತ ಹೇಳ್ತಿರ್ತಾರೆ. ನಿಜ ಹೇಳ್ತೀನಿ, ನೀವ್ ಯಾವತ್ತು ಈ ತರ ಕಂಪ್ಯಾರಿಸನ್ ಮಾಡ್ತಿರ್ತೀರ ನೋಡಿ, ಅವಾಗ್ಲೇ ನೀವು ಇನ್ನೂ ಡಿಪ್ರೆಷನ್ ಹೋಗ್ತೀರಾ. ನೀವು ಸೀರಿಯಸ್ ಆಗಿ ಒಂದನ್ನ ನೀವು ಯಾವತ್ತೂ ಯೋಚನೆ ಮಾಡಿಲ್ಲ, ನಿಮ್ದ್ರಲ್ಲಿ ಇರೋ ಟ್ಯಾಲೆಂಟ್ ಅವ್ರದ್ರಲ್ಲಿ ಇರಲ್ಲ ಗುರು. ನಿಮ್ಗೆ ಅಂತಾನೆ ದೇವರು ಒಂದು ಕ್ವಾಲಿಫೈಡ್ ಅಂತ ಒಂದು ಕೆಲವೊಂದು ಟ್ಯಾಲೆಂಟ್ಸ್ ಕೊಟ್ಟಿರ್ತಾನೆ. ಅದನ್ನ ನೀವು ಉಪಯೋಗಿಸೋಕೆ ಟ್ರೈ ಮಾಡಿ, ಅದನ್ನ ಒಳ್ಳೆ ದಾರಿಯಲ್ಲಿ ತರಕ್ ನೀವು ಟ್ರೈ ಮಾಡಿ. ಯಾವ ಕೆಲಸನೂ ಕೂಡ ಚಿಕ್ಕದಲ್ಲ ಗುರು. ಸೀರಿಯಸ್ ಆಗಿ ಹೇಳ್ತೀನಿ ಅಂದ್ರೆ, ಒಬ್ಬ ಟೀಮ್ ಮಾರೋರು ಕೂಡ ಜಾಸ್ತಿ ಸಂಪಾದನೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ಗಿಂತ. ಈ ತರ ಒಂದು ಲಾಜಿಕ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಯಾವತ್ತು ನೀವು ಹಿಂದೆ ಇದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಳೋದೇ ಇಲ್ಲ. ನೀವೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಫಸ್ಟ್ ಕಂಪ್ಯಾರಿಸನ್ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ ಲೈಫೇ ನಿಮ್ದೇ ಡಿಫ್ರೆಂಟ್ ಆಗಿರುತ್ತೆ ಗುರು. ಯಾವಾಗ್ಲೂ ಅಷ್ಟೇ, ಒಂದು ಸಲ ನೀವು ಸ್ಟೆಪ್ ಔಟ್ ಆಗಿ ಆಚೆ ಬನ್ನಿ. ಓಕೆ, ನೀನ್ ಇಂಥದ್ದು ಮಾಡಕ್ ಹೋಗ್ತೀಯ ಅಂತ ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಮನ್ಸಲ್ಲಿ ಅನ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಅದ್ ಯಾಕೆ ನೀವು ಗೆಲ್ಲಲ್ಲ, ಅದ್ ಯಾಕೆ ನೀವು ಮುಂದೆ ಬರಲ್ಲ ಅಂತ ನಾನು ನೋಡ್ತೀವಿ. ನೀವು ಯಾವಾಗ ಕಂಪ್ಯಾರಿಸನ್ ಮಾಡ್ತೀರ ನೋಡಿ, ಅವಾಗ್ಲೇ ಗುರು ನಿಮ್ ಲೈಫ್ ಯಾವಾಗ್ಲೂ ಡೌನ್ಫಾಲ್ ಆಗೋ ಸ್ಟಾರ್ಟ್ ಆಗೋದು. ಒಂದ್ಸತಿ ನಾನು ಅವ್ರ ತರ ಗ್ರೇಟ್ ಆಗ್ತೀನಿ ಅಂತ ಅನ್ಕೊಳ್ಳಿ, ಅವ್ರ ತರ ಬೆಳಿತೀನಿ ಅಂತ ಒಂದ್ ಸತಿ ನೀವು ಅನ್ಕೊಳ್ಳಿ ಸಾಕು. ಅವಾಗ ನೋಡಿ ನಿಮ್ ಲೈಫ್ ಹೆಂಗಿರುತ್ತೆ ಅಂತ. ಟ್ರೈ ಮಾಡಿ, ಜಸ್ಟ್ ಒಂದ್ಸತಿ ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ ಮಾತ್ರ ಬಿಡ್ಬಿಡಿ. ಅವತ್ತು ಕನ್ಸಿಸ್ಟೆನ್ಸಿ ಇರಲಿ ಯಾವಾಗಲೂ ಅಷ್ಟೇ. ಅವಾಗ ನೀವೇ ಅಂತೀರಾ, ಛೇ ನಾನು ಇಷ್ಟು ದಿನ ನನ್ನ ಲೈಫ್ ಬರೀ ಕಂಪೇರ್ ಮಾಡ್ಕೊಂಡೋದೆಲ್ಲ ಆಯ್ತು ಅಂತ. ಅವಾಗ ನಿಮ್ಮನ್ನು ನೋಡಿ ಬೇರೆಯವ್ರು ಕಂಪೇರ್ ಮಾಡ್ತಾರೆ, ನಾನು ಅವನ ಥರ ಬೆಳಿಬೇಕು ಅಂತ. ಅಲ್ಲಿವರೆಗೂ ನಿಮ್ಮ ಸಾಧನೆ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಇವಾಗಲಷ್ಟೇ ಸ್ಕ್ರೋಲ್ ಮಾಡೋದನ್ನ ಬಿಟ್ಟು, ಕಂಪೇರ್ ಮಾಡೋದನ್ನ ಬಿಟ್ಟು, ನೀವೇನು ಆಗ್ಬೇಕು ಅನ್ಕೊಂತೀರ ನೋಡಿ, ಆ ಕಡೆಗೆ ನೀವು ಗಮನ ಕೊಟ್ಟು ಸಾಧನೆ ಮಾಡಿ. ದಟ್ಸ್ ಆಲ್ ದ ಬೆಸ್ಟ್. ಫಾಲೋ ಮಾಡ್ರಪ್ಪ.